ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಎದ್ದು ಸ್ವಲ್ಪ ಬೀಟ್ರೂಟ್ ಜ್ಯೂಸ್ ಮಾಡಿದೆ. ಬೀಟ್ರೂಟ್ ಜ್ಯೂಸು ಸ್ಕಿನ್ಗೆ, ಹೇರ್ಗೆಲ್ಲ ತುಂಬ ಒಳ್ಳೇದಲ್ವಾ? ಹಾಗೆ ಬ್ಲಡ್ಗೂ ಕೂಡ ಒಳ್ಳೇದಲ್ವಾ? ಅದಕ್ಕೆ ಬೀಟ್ರೂಟು ಹೆಚ್ಚಿಗೆ ಇತ್ತು. ಸುಮ್ಮನೆ ಯಾಕೆ ಅದನ್ನೆಲ್ಲ ಹಾಳು ಮಾಡಿ ಬಿಸಾಕುವಂಥದ್ದೇನು, ಸುಮ್ಮನೆ ಜಾಸ್ತಿ ಇರುತ್ತೆ, ಯಾವಾಗಲೂ ಪಲ್ಯನೇ ಮಾಡ್ತಿರ್ತೀನಿ. ಸೊ ಅದಕ್ಕೆ ಬೀಟ್ರೂಟ್ ಜ್ಯೂಸು ಮಾಡಿ ಮತ್ತೆ ಇವಾಗ ರೊಟ್ಟಿನೂ ಸಹ ಮಾಡ್ತಾಯಿದ್ದೆ. ಈಗ ಹಂಗೆ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದೇ ಥರನೇ ಇದು ಬೀಟ್ರೂಟ್ ರೊಟ್ಟಿ. ಬೀಟ್ರೂಟ್ದು ಏನು ಸೋಸಿರೋಂಥದ್ದು ಇರುತ್ತೆ ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟು ಮತ್ತು ಅನ್ನ ಎರಡನ್ನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ತಟ್ತಾ ಇದ್ದೀನಿ ರೊಟ್ಟಿನ. ನಮ್ಮ ಊರ ಕಡೆ ಎಲ್ಲ ಅಕ್ಕಿ ರೊಟ್ಟಿ ಕೆಂಡದಲ್ಲಿ ಮಾಡ್ತಾರೆ. ನೋಡಿರ್ಬೋದು ನೀವು ಮಲೆನಾಡು ಕಡೆ ಎಲ್ಲ ಅಕ್ಕಿ ರೊಟ್ಟಿ ಯಾವ ಥರ ಇರುತ್ತೆ ಅಂತ. ಇಲ್ಲಿ ಕೆಂಡ ಇಲ್ಲ, ಸೊ ಅದಕ್ಕಾಗಿ ನಾನು ಗ್ಯಾಸ್ ಮೇಲೆ ಇದೇ ಥರನೇ ಹಾಗೆ ಬೇಯಿಸ್ಕೊಬಿಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಸೇಮ್ ಅಕ್ಕಿ ರೊಟ್ಟಿ ಥರನೇ. ಹಾಗೆ ಬೀಟ್ರೋಟ್ದೇ ಪಲ್ಯ ಮಾಡಿದ್ದೆ ಇವತ್ತೆಲ್ಲ. ಈ ಬೀಟ್ರೋಟ್ ಖಾಲಿ ಆಗಲಿ ಅಂದ್ಬಿಟ್ಟು ಈ ಥರ ಮಾಡಿದೆ. ಜ್ಯೂಸ್ ಆದರೆ ಅಟ್ಲೀಸ್ಟ್ ಕುಡಿತಾರೆ, ಪಲ್ಯ ಆದರೆ ಕಮ್ಮಿ ತಿನ್ನೋದು. ಸೊ ಹಾಗಾಗಿ ತಂದರೆ ಜಾಸ್ತಿ ತಂದುಬಿಡ್ತಾರೆ, ಅವಾಗ ವೇಸ್ಟ್ ಮಾಡೋಕ್ಕೂ ಮನಸ್ಸಾಗಲ್ಲ. ಸೊ ಅದಕ್ಕೆ ಆ ಥರ ಮಾಡ್ತೀನಿ. ಹಾಗೆಯೇ ಬೆಳಗ್ಗೆನೇ ಎದ್ದು ಬನಾನಾದು ಐಸ್ ಕ್ರೀಮ್ ಮಾಡಿದ್ದೆ. ಹೇಗೆ ಬರುತ್ತೋ ಏನೋ, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಹೇಗೆ ಬರುತ್ತೋ ಏನೋ ಅಂದ್ಕೊಂಡು ಟ್ರೈ ಮಾಡಿದೆ. ಯಾವಾಗಲೂ ಬೆಳಗ್ಗೆ ಹೊತ್ತು ಸಮ್ಮರ್ ಕ್ಯಾಂಪ್ಗೆ ಹೋಗೋದ್ರಿಂದ ಒಂದು ಬನಾನಾ ತಿಂತಾನೆ, ಇಲ್ಲ ಬನಾನಾದಲ್ಲಿ ಮಿಲ್ಕ್ ಶೇಕು, ಸ್ಮೂತಿ ಈ ಥರ ಮಾಡಿಕೊಡ್ತಾಯಿದ್ದೆ. ಹಾಗೆ ಐಸ್ ಕ್ರೀಮ್ ಮಾಡಿದೆ ಇವತ್ತು. ನೋಡೋಣ ಹೇಗಿದೆ ಅಂದ್ಬಿಟ್ಟು. ನಾನು ಹೇಗೆ ಮಾಡಿದೆ ಏನು ಅನ್ನೋದನ್ನ ಇನ್ನೊಂದು ವಿಡಿಯೋ ನೆಕ್ಸ್ಟ್ ಯಾವಾಗಾದ್ರು ವಿಡಿಯೋ ಬರಬೇಕಾದ್ರೆ ಆವಾಗ ಇನ್ನೊಂದ್ಸತಿ ತೋರಿಸ್ತೀನಿ. ಯಾಕೆಂದರೆ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ಇದ್ರದ್ದು ಬೆಳಗ್ಗೆನೆ. ಸೊ ಹಾಗೆ ಹೇಗಿದೆ ಏನು ಅಂದ್ಬಿಟ್ಟು ಟೇಸ್ಟ್ ನೋಡ್ತೀನಿ ಅಂತ ನೋಡ್ತಾ ಇದ್ದೆ. ಇನ್ನೂ ಒಂದು ಸ್ವಲ್ಪ ಫ್ರೀಝರಲ್ಲಿ ಇಡಬೇಕಿತ್ತು. ಜಸ್ಟ್ ಒಂದು 1/2 ಅವರ್ ಮುಕ್ಕಾಲು ಅವರ್ ಆಯಿತು. ಅದಕ್ಕೆ ಸ್ವಲ್ಪ ಅಷ್ಟು ಗಟ್ಟಿಯಾಗಿತ್ತು ಅಷ್ಟೇ. ಇನ್ನೊಂದು 2 ಅವರ್ ಬಿಡಬೇಕಿತ್ತು. ಚೆನ್ನಾಗಿದೆ ಅಂತ ಅಂದ್ಕೊಂಡು ತಿಂತಾ ಇದ್ದೆ. ಹಾಗೆ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ನೋಡಬೇಕಾದ್ರೆ ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡಿಬಿಡೋಣ ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡ್ತಾಯಿದ್ದೆ. ಈಗ ಊಟ ಎಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಟೊಮೊಟೊ ಬಾತ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಡಿಯಾಗಿ ಬಂದಿದೆ. ಜಸ್ಟ್ ಒಂದು 1/4 ಗಂಟೆ ಅಷ್ಟೇ ಆಗಿದ್ದು. ಅಷ್ಟರೊಳಗಡೆ ಮುಗ್ದೇ ಹೋಯ್ತು. ಬೇಗ ಮಾಡಿಬಿಡ್ಬೋದು. ಊಟ ಎಲ್ಲ ಮುಗಿಸಿದಾದ್ಮೇಲೆ ಇವಾಗ ಸ್ಲಿಪ್ಪರ್ ನೋಡೋಣ ಅಂದ್ಬಿಟ್ಟು ಬಂದ್ವಿ. ನನಗೆಲ್ಲಾದರೂ ಆಚೆ ಈಚೆ ಹೋಗಬೇಕು ಅಂದಾಗ ಸ್ಲಿಪ್ಪರು ಕಮ್ಮಿ ಈ ಥರದ್ದು ಇರಲಿಲ್ಲ ನನಗೆ. ಸ್ವಲ್ಪ ನನಗೆ ಹೀಲ್ಡು ಇರಬಾರ್ದು ಮತ್ತು ಫ್ಲ್ಯಾಟು ಇರಬಾರ್ದು, ಆ ಥರ ಮೀಡಿಯಮ್ ಆಗಿರೋಂಥ ಸ್ಲಿಪ್ಪರ್ ಒಂದು ಬೇಕಿತ್ತು. ಸೊ ಅದಕ್ಕೆ ತಗೊಂಡೆ. ಅಂದರೆ ಜಾಸ್ತಿ ಫ್ಲ್ಯಾಟ್ ಆಗಿರೋಂಥ ಸ್ಲಿಪ್ಪರ್ಗಳೇ ಜಾಸ್ತಿ ಇರೋದು ನನ್ನ ಹತ್ರ. ಸ್ವಲ್ಪ ಹೀಲ್ಡ್ ಇರೋಂಥದ್ದು, ಯಾಕಂದರೆ ನಾನು ಇರೋದೇ ಸ್ವಲ್ಪ ಕುಳ್ಳಿಗೆ, ಇನ್ನೂ ಕುಳ್ಳು ಕಾಣ್ತಿರ್ತೀನಿ. ಏನಾದರೂ ಸ್ಯಾರಿ ಏನಾದರೂ ಹಾಕೊಂಡಾಗಾದರೂ ಇರಲಿ ಸದ್ಯಕ್ಕೆ ಸಿಂಪಲ್ಲಾಗಿ ಅಂದ್ಬಿಟ್ಟು ತಗೊಂಡೆ. ಇನ್ನು ಅಚ್ಚುಗೂ ಅಷ್ಟೇ ಸ್ಲಿಪ್ಪರ್ ಬೇಕಿತ್ತು, ಅವನದು ಕಿತ್ತೋಗ್ಬಿಟ್ಟಿತ್ತು. ಅವನು ಕರ್ಕೊಂಡು ಹೋಗಿದ್ವಲ್ಲ, ಹಂಗೇ ಸ್ಲಿಪ್ಪರ್ ತಗೊಂಡು ನನಗೂ ಬೇಕಾಗಿದ್ದು ತಗೊಂಡೆ. ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಈ ಕಲರ್ ತಗೊಂಡಿದ್ದು ತುಂಬ ಚೆನ್ನಾಗಿತ್ತು. ಮತ್ತು ಇಷ್ಟ ಹೈಟ್ ಇತ್ತು, ನೋಡ್ತಾ ಇರ್ಬೋದು. ಇಷ್ಟು ಹೈಟ್ ಇರೋಂಥ ಸ್ಲಿಪ್ಪರ್ ಇಲ್ಲ. ಇದಕ್ಕಿಂತ ಹೈಟ್ ಇರೋಂಥ ಒಂದು ಸ್ಲಿಪ್ಪರ್ ಇದೆ, ಬಟ್ ನಾನು ಅದನ್ನ ಯೂಸೇ ಮಾಡಲ್ಲ, ಹಂಗೆ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ಈ ಸ್ಲಿಪ್ಪರೆಲ್ಲ ಆವಾಗ ಆಗ್ತಿದೆ, ಇವಾಗ ಕಮ್ಮಿ. ಅಂತೂ ಇಂತೂ ಎಲ್ಲೋ ಹೋಗಬೇಕು ಅಂದ್ಕೊಂಡಿದ್ದು ಈಗ ಈಡೇರ್ತಾ ಇದೆ. ಇಷ್ಟು ಒಂದು 6-7 ತಿಂಗಳು ಆದಮೇಲೆ ಆಸೆ ಈಡೇರ್ತಿದೆ, ಹೋಗಬೇಕು ಅನ್ನೋದು. ತುಂಬ ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಈಗ ಟೈಮ್ ಬಂದಿದೆ ಹೋಗೋಕ್ಕೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಇರಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಅಲ್ಲಿಗೆ ಹೋಗಬೇಕು ಅಂದರೆ. ಬಟ್ ನೋಡ್ತಾ ಇರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಎತ್ತ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಾದ್ರು ಗೆಸ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ನೈಟ್ ಜರ್ನಿ ಮಾಡೋದ್ರಿಂದ ಹೆವಿ ಫುಡ್ ಏನು ತಿನ್ನೋಕ್ಕಾಗಲ್ಲ. ಸೊ ಅದಕ್ಕಾಗಿ ನಾನಿಲ್ಲಿ ಚಿಯಾ ಸೀಡ್ಸ್ನ ಸ್ವಲ್ಪ ನೆನೆ ಹಾಕ್ತಾಯಿದ್ದೀನಿ.
ಒಂಥರ ಸ್ಮೂತಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಫಸ್ಟು ಎಲ್ಲ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಚಿಯಾ ಸೀಡ್ಸ್ ಎಲ್ಲ ಹಾಗೆ ಹಾಕ್ಬಿಟ್ಟು ತಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೆ. ಈಗ ಇಲ್ಲಿ ಬೇಡ, ಸ್ಮೂತಿನೇ ಒಂದೊಂದು ಲೋಟ ಕುಡಿದ್ಬಿಟ್ಟು ಹೋದರೆ ಚೆನ್ನಾಗಿರುತ್ತೆ ಅದೊಂಥರ ಅಂತ ಅಂದ್ಬಿಟ್ಟು ಆ ಥರ ಮಾಡ್ತಿದ್ದೀನಿ. ಇವಾಗ ಆ್ಯಪಲ್ ಮತ್ತು ಬನಾನಾ ಮತ್ತು ಚಿಯಾ ಸೀಡ್ಸ್ ಇಷ್ಟೇ, ನಾನು ಗೋಡಂಬಿ ಬಾದಾಮಿ ಏನೂ ಹಾಕ್ತಾಯಿಲ್ಲ. ಮತ್ತು ಮಿಲ್ಕು ಅದೆಲ್ಲ ಏನೂ ಹಾಕ್ತಾಯಿಲ್ಲ. ಸಿಂಪಲ್ಲಾಗಿ ಎಲ್ಲನೂ ಗ್ರೈಂಡ್ ಮಾಡಿಬಿಟ್ಟು ಸಾಫ್ಟಾಗಿ ಸ್ಮೂದಿ ಥರ ಗಟ್ಟಿಯಾಗಿ ಅದೇ ಥರನೇ ಕುಡಿಯೋ ಅಂಥದ್ದು. ಇದಕ್ಕೆ ನಾನು 2 ಆ್ಯಪಲ್ ತೊಗೊಂಡಿದ್ದೀನಿ. ತುಂಬ ಚಿಕ್ಕ ಆ್ಯಪಲ್ಲು, ಅದಕ್ಕೆ 2 ಆ್ಯಪಲ್ ತೊಗೊಂಡಿದ್ದೀನಿ ಮತ್ತು 2 ಪಚ್ಚಬಾಳೆಹಣ್ಣು ತೊಗೊಂಡಿರೋಂಥದ್ದು. ಇಷ್ಟೇ, ಇವೆರಡು ಹಾಕಿ ಮತ್ತು ಚಿಯಾ ಸೀಡ್ಸು ಈ ಮೂರನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ ಅಷ್ಟೇ. ಇದನ್ನು 1 ಲೋಟ ಕುಡಿದ್ರೆ ಸಾಕು, ಹೊಟ್ಟೆ ಗಟ್ಟಿ ಆಗುತ್ತೆ. ಅಂದರೆ ಏನು ಬೇರೆ ಏನು ತಿನ್ನಬೇಕು ಅಂತಲೂ ಒಂದ್ಸಲ ಜರ್ನಿ ಮಾಡ್ಬೇಕಾದ್ರೆ ತುಂಬ ಹೆವಿ ಆಯಿತು, ಇಲ್ಲ ವಾಮಿಟಿಂಗ್ ಆಗ್ತಾಯಿದೆ ಅಂತೆಲ್ಲ ಏನೂ ಅನಿಸಲ್ಲ. ನೈಟ್ ಜರ್ನಿ ಮಾಡ್ತಿರೋದ್ರಿಂದ ಸ್ವಲ್ಪ ಊಟ ಏನಿದ್ರು ಲೈಟ್ ಆಗಿದ್ರೆ ಸಾಕು ಅಂತ. ಆಮೇಲೆ ಹಸ್ದಾಗೇನಾದರೂ ತೊಗೊಂಡೋಗಿರ್ತೀವಲ್ಲ ಹಣ್ಣು, ಅದನ್ನೆಲ್ಲ ತಿಂದರೆ ಆಗುತ್ತೆ. ಆ್ಯಪಲ್ಲು ಕಟ್ ಮಾಡಿ ಹಂಗೆ ಸುಮ್ಮನೆ ಅದ್ರ ಮೇಲೆ ಹಾಕಿದೆ. ಈಗ ಫ್ರೀಝರಲ್ಲಿ ಇಡ್ತೀನಿ 1-2 ಅವರು. ಈಗ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಈಗ ಮೆಟ್ರೋಗೆ ಹೋಗ್ಬಿಟ್ಟು ಮೆಜೆಸ್ಟಿಕ್ಗೆ, ಅಲ್ಲಿಂದ ಬಸ್ಸಲ್ಲಿ ಹೋಗೋದು. ನಮ್ಮ ಮನೆಯವರು ಡ್ರಾಪ್ ಮಾಡಿದ್ರು ಬಸ್ ಸ್ಟಾಪ್ಗೆ. ಹಾಗೆಯೇ ಅವ್ರನ್ನೂ ಕರೆದೆ, ಆದರೆ ಅವ್ರು ಬರೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮು ಎಲ್ಲರೂ 3 ಜನ ಇನ್ನೊಂದ್ಸತಿ ಹೋಗಿ ಬರೋದು. ಎಲ್ಲಿ ಏನು ಅಂತ ಸ್ಟಾರ್ಟಿಂಗ್ ನಮಗೂ ಗೊತ್ತಿರಲ್ಲ, ಎಲ್ಲ ನೋಡಿಕೊಂಡು ಬಾ ನೀನು, ಆಮೇಲೆ ನೆಕ್ಸ್ಟ್ ನಾವು ಹೋಗೋಣ ಅಂತ ಹೇಳಿದ್ರು. ಇಲ್ಲಿ ನಾನು, ನನ್ನ ಫ್ರೆಂಡ್ ಅವರ ಫ್ರೆಂಡು, ಆಮೇಲೆ ಅಚ್ಚು 3-4 ಜನ ಹೋಗ್ತಾ ಇರೋದು. ಈಗ ಜರ್ನಿ ಶುರುವಾಗಿದೆ, ಬಸ್ಸು ಹೊರಡ್ತಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.